ಕಾನಡವರು ಅವ್ರು ಏನು ಹೇಳಿದ್ರು ಅಂದ್ರೆ ನನ್ನ ಎದೆಮನ ಹಾಕ್ರಿ ಅಂತೇಳಿ ಅವ್ರು ಹೇಳಿದರು. ನೀವು ಡ್ಯಾಮ್ ಹಾಕೋದು ನನ್ನ ಎದೆಮನ ಹಾಕ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಅವರು. ಅದನ್ನೆಲ್ಲ ಸುಟ್ಟು ಬೆಂಕಿ ಹಚ್ಚಿ ಇಡೀ ಊರ ಹೊಗೆ ತುಂಬೋಗಿತ್ತು. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಮಂಜುನಾಥ್ ಕೆರೆಗೌಡ ಅಂತ. ಇದೇವರಾ? ಇದು ಯಾವ ಊರು ಬರುತ್ತೆ? ಇದು ಐತರ ಮನೆ ಅಂತ ಬರುತ್ತೆ. ಗ್ರಾಮ ಪಂಚಾಯತು? ಗ್ರಾಮ ಪಂಚಾಯತಿ ಒಣಗೆಬೇರು ಗ್ರಾಮ ಪಂಚಾಯತು, ಬಾಳೆಕೊಪ್ಪ ಗ್ರಾಮ, ಐತರ ಮನೆ ಅಂತ. ಇಲ್ಲಿ ಅಘನಾಶಿನಿ ನಮ್ಮ ಫಸ್ಟ್ ಡ್ಯಾಮ್ ಮಾತ್ರ ಫಸ್ಟ್ ಸ್ಟಾರ್ಟಿಂಗ್ ಮಾಡೋದೇ ನಾವು, ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಹೇಳೋರೆ ನಾವು. ಹಿಂಗಾಗದೆ ಪರಿಸ್ಥಿತಿ ಈಗ. ಅದಕ್ಕಾಗಿ ಏನಂದರೆ ನಮ್ಗೆ ಎಷ್ಟು ಕೈಲಾಗ್ತದೆಯೋ ಅಷ್ಟೊಂದು ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಪರಿಸ್ಥಿತಿ ಏನಾಗದೆ ಅಂದರೆ ಇಲ್ಲಿ ಬಿಟ್ಟರೆ ಮತ್ತು ಈ ಜೀವನ ಬಿಟ್ಟರೆ ಮತ್ತು ಬೇರೆ ಬದುಕೇ ಗೊತ್ತಿಲ್ಲ, ಹಂಗಾಗದೆ ನಮ್ಮ ಪರಿಸ್ಥಿತಿ. ಆದರೆ ಇದನ್ನು ಒಂದೇನೆಂದರೆ ಜೀವನಾಡಿ ಅಂತಲೇ ಹೇಳಬೇಕು ನಮಗೆ. ಆ ರೀತಿ ಪರಿಸ್ಥಿತಿ ಉಂಟು ಈಗ. ಇದನ್ನು ನಾವು ಕಳ್ಕೊಂಡ್ವಿ ಅಂದರೆ ಒಂದು ಜೀವನನೇ ಹೋದಂಗೆ ಹಂಗೆ ಆಗ್ತಾ ಉಂಟು. ಅದು ಹೋರಾಟ ಮಾಡೋ ನಿಟ್ಟಿನಲ್ಲಿ ನಮ್ಮದು ಮಾಡಬೇಕು ಸ್ವಲ್ಪ ಮನಸ್ಸು ಉಂಟು. ಆದರೆ ಜನಸ್ಪಂದನೆ ಹೆಂಗೆ ಉಂಟು ಗೊತ್ತಾಗ್ತಾ ಇಲ್ಲ. ಅದು 92ನೇ ಇಸ್ವಿಯಲ್ಲಿ 92 ಮೋಸ್ಟ್ಲಿ ಅವಾಗೇನಿರ್ಬೇಕು. ಕಾನಡವರು ಎಮ್ ಎಲ್ ಎ ಅವ್ರು ಇರ್ಬೇಕಾದ್ರೆ ಅವಾಗಲೇ ಸ್ಟಾರ್ಟ್ ಆಗಿತ್ತು. ಈ ಅವರು ಡ್ಯಾಮಿಗೋಸ್ಕರ ಬಂದಿದ್ರು ಅವರು. ಅವಾಗ ಏನಾಯ್ತು ಅಂದರೆ ಆ ಮಷಿನ್ಗಳನ್ನೆಲ್ಲ ನಮ್ಮನೆ ಹತ್ರ ಇಡೋರೆಲ್ಲ ಆಯಿತಾ. ಆ ಮಷಿನ್ ಮತ್ತೊಂದು ದೊಡ್ಡ ಮಷಿನ್ ಬಂತದು, ಏನೋ ಭೂಮಿ ಚೆಕ್ ಮಾಡ್ಲಿಕ್ಕೆ ಅಂತ. ಆ ಮಷಿನ್ ಒಟ್ಟು ಇದ್ರ ಹತ್ರ ಹರ್ಲಗುಂಡೆ ಹತ್ರ, ಹರ್ಲಗುಂಡೆ ಅಲ್ಲ ಅದು ಹಲ್ಲು, ದೊರ್ಬಜಡ್ಡಿ ಹತ್ರ ಅಲ್ಲಿ ಇಟ್ಟಿದ್ರು ಅವರು. ಅದನ್ನು ನಮ್ಮ ಕಾನಡೆಯವರು ಇರ್ಬೇಕಾದ್ರೆ ಸುಟ್ಟಾಕಿದ್ದ. ಅವಾಗ ಕಾನಡೆಯವರು ಬೆಂಬಲ ಕೊಡ್ತಿದ್ರು ಅದಕ್ಕೆಲ್ಲ? ಬೆಂಬಲ ಇತ್ತು. ಕಾನಡೆಯವರು ಅವ್ರು ಏನು ಹೇಳಿದ್ರು ಅಂದ್ರೆ ನನ್ನ ಎದೆಮನ ಹಾಕ್ರಿ ಅಂತೇಳಿ ಅವ್ರು ಹೇಳಿದ್ರು. ನೀವು ಡ್ಯಾಮ್ ಹಾಕೋದು ನನ್ನ ಎದೆಮನ ಹಾಕ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಅವರು. ಅದೇ ಒಂದು ಹುರುಪು ಅವಾಗ ಎಲ್ಲರಿಗೂ. ಬೆಂಬಲನೇ ಫುಲ್ ಅವ್ರದ್ದೇ ಒಂದು ಬೆಂಬಲ. ಅವ್ರನ್ನ ನಂಬ್ಕೊಂಡು ಎಲ್ಲರೂ ಬಂದಿದ್ರು, ಅಷ್ಟು ಬೆಂಬಲ ಅವ್ರದ್ದಿತ್ತು. ಹಂಗಳಿ ಆ ರೀತಿ ಬೆಂಬಲ ಈಗ ನಾವು ನೋಡ್ಬೇಕಂತ ನಾವು ಬಯಸ್ತೀವಿ. ಕಾನಡವ್ರ ಥರ ಬೆಂಬಲ ನಮ್ಗೆ ಈಗ ಯಾರು ಅಷ್ಟು ಬೆಂಬಲ ಯಾರು ಕೊಡ್ತಾ ಇಲ್ಲ. ಅಲ್ಲೆಲ್ಲ ಬೇಜಾರಂತ. ಮತ್ತು ಬಿಡಿಯಾದ ರಕ್ಷಣೆ ಮಾಡ್ಕೊಂಡ್ರೆ ಇವಾಗ ನೀವು ಜನರಿಗೆ ಏನು ಹೇಳ್ತೀರಾ ಈ ವಿಚಾರದ ಬಗ್ಗೆ? ಈ ವಿಚಾರದ ಬಗ್ಗೆ ನಮ್ಮಲ್ಲಿ ಮುಳುಗಡೆ ಆಗಬಾರ್ದು. ಅದಕ್ಕಾಗಿ ಎಲ್ಲರೂ ಈ ಸ್ಟ್ರೈಕ್ಗೆಲ್ಲ ಜನ ಒಟ್ಟಾಗಿ ಸ್ಟ್ರೈಕ್ ಮಾಡಬೇಕಿದ್ರೆ ನಾವೆಲ್ಲರೂ ಒಟ್ಟಾಗಿ ಹೋಗಬೇಕು ಅಂತ ನಾನು ಹೇಳ್ತೇನೆ. ಜನ ಎಲ್ಲರೂ ಎದ್ದೇಳಬೇಕು. ಮತ್ತು ಅವ್ರು ಹೋಗಲಿ, ಅವ್ರ ಮನೇಲಿ ಹೋಗ್ತಾರೆ, ನಾವು ಹೋಗಬಾರ್ದು, ಇಂಥದ್ದೆಲ್ಲ ಇಟ್ಕೊಳ್ಳೇಬಾರ್ದು. ವೈಯಕ್ತಿಕ ಬೇಜಾರು ಏನೇ ಇರಲಿ, ಇದು ಸಾರ್ವತ್ರಿಕ ಕೆಲಸ. ಎಲ್ಲರೂ ಉಳಿಬೇಕು. ನಾವು ಒಂದೇ ಉಳಿದ್ರೆ ಆಗೋದಿಲ್ಲ. ನೀವು ಉಳಿದ್ರೆ ನಾವು ಉಳ್ದಂಗೆ. ಹಾಗಾಗಿ ಎಲ್ಲರೂ ಸೇರಿ ಹೋರಾಟಕ್ಕೆ ಸಿದ್ಧರಾಗಬೇಕು. 6 ರಿಂದ 8 ವರ್ಷ ಆಗಿತ್ತು ಮುಗಿಯೋಕ್ಕೆ. ಕಬ್ಬಣ ಎಲ್ಲ ಹತ್ತಿದ್ರು, ಆದರೂ ಹೋಗಿದ್ರು. ಆ ಕಾಲದಲ್ಲಿ ಸುಮಾರು 68-70ನೇ ಇಸ್ವಿಲಿ ಇಲ್ಲಿ ಡ್ಯಾಮ್ ಶುರು ಮಾಡಿದ್ರು. ಇದೆಲ್ಲ ನಡೀತಾ ಬಂತು ಊರಾಗೆಲ್ಲ. ಇದು ಇವಾಗ ಡ್ಯಾಮಿನ ಸುದ್ದಿ ಬಂದಂಗೆ ಗಲಾಟೆ ಇತ್ತು. ಎಲ್ಲ ತೋಟ ಮುಳುಗ್ತಾರೆ, ಅದು ಮುಳುಗ್ತಾ ಇರ್ಬೋದು. ಕಾಡಿಗೆ ಅಷ್ಟೊತ್ತಿಗೆ ಏನಾಯಿತು ಅಂದರೆ ನಮ್ಮ ಸಿದ್ದಾಪುರದಿಂದ ಕಾನಡವರು MLA ಆದರು. ಕಾನಡವರು MLA ಆದಮೇಲೆ ಅವರಿಗೆ ಕಿವಿಗೆ ಸುದ್ದಿ ಮುಟ್ಟು ಇಲ್ಲಿ ಡ್ಯಾಮ್ ಆಗ್ತಾಯಿದೆ. ಅವಾಗ ನಾವೆಲ್ಲ ಹೋಗಿ ಅವ್ರ ಹತ್ರ ಬೇಡ್ಕೊಂಡು ನಾವು ಹಿಂಗೆ ಇದು ಡ್ಯಾಮ್ ಆಗ್ತಾರೆ, ಇದನ್ನು ಒಟ್ಟು ನಿಲ್ಲಿಸ್ಬೇಕು ಅಂತ. ಆವಾಗ ಅವರು ಬಂದರು. ನಮ್ಮ ಪರವಾಗಿ ನಿಂತವರು ಅಂದ್ರೆ ಅವರೇ. ಇವಾಗೆಲ್ಲ ಈಗ ಹೋರಾಟ ಮಾಡಬೇಕು ಇನ್ನು ಮುಂದೆಲ್ಲವ. ಯಾರು ಬರ್ತಾರೋ ಗೊತ್ತಿಲ್ಲ. ಅಂತೂ ಆ ಥರದಲ್ಲಿ ನಿಂತರು ಅಂದರೆ ನಮ್ಮ ಕಾನಡವರೇ. ಕಾನಡರು ಅಷ್ಟು ಪ್ರಯತ್ನ ಮಾಡಿದವ್ರೆ. ಇಂಥ ಒಂದು ಅವರ ಮೆಟೀರಿಯಲ್ಸ್, ಮಿಷನ್ನು ಅದನ್ನೆಲ್ಲ ಸುಟ್ಟು ಬೆಂಕಿ ಹಚ್ಚಿ ಇಡೀ ಊರ ಹೊಗೆ ತುಂಬೋಗಿತ್ತು. ಪೈಪಿನ ರಾಶಿ ಅಂತೂ 3-4 ಲೋಡ್ ಈ PVC ಪೈಪು ಅವ್ರು ಪೂರ ಸುಟ್ಟು ಬೆಂಕಿ ಹಚ್ಚಿಬಿಟ್ಟಿದ್ರು. ಅಂತೆಲ್ಲಾರು ಒಂದು ಸರಿ ಅರೆಸ್ಟ್ ಮಾಡೋಕ್ಕೆ ಬಂದರು ಇಲಾಖೆರಲ್ಲ. ಕಾನಡರು ಹೇಳ್ತು, ನನ್ನ ಹಚ್ಕೊಂಡೋಗಿ, ಅವ್ರನ್ನ ಯಾರನ್ನೂ ಹಚ್ಚಬೇಡಿ, ನನ್ನ ಪರವಾಗಿ ಬಂದವರು ನನ್ನ ಹಚ್ಕೊಂಡೋಗಿ ಅಂದಿದ್ರು. ಅವರೊಂದು ಸಪೋರ್ಟ್ನಿಂದವ ಆ ಒಂದು ಇದಕ್ಕೆ ಡ್ಯಾಮಿನ ಕಟ್ಟಡ ಮಾಡೋಕ್ಕೆ ನಮಗೆ ಜಯ ಸಿಕ್ಕಿತ್ತು. ಇವಾಗೂ ಈ ಒಂದು ಡ್ಯಾಮಿಗೆ
ಅಂತ ಒಬ್ಬ ಎಮ್ ಎಲ್ ಎ ಅಥವಾ ಯಾರು ಎಂ ಪಿಗಳು ಯಾರು ನಮ್ಮ ಪರವಾಗಿ ಬಂದರೆ ಇದಕ್ಕೂ ಜಯ ಸಿಗ್ತದೆ ನನ್ನ ಅನಿಸಿಕೆ.